ಇದರಲ್ಲಿ ನಿಮಗೆ 124cc ಏರ್ ಕೂಲ್ಡ್ ಇಂಜಿನ್ ಬರುತ್ತೆ, ಜೊತೆಗೆ 18.19 bhp ಮತ್ತು 10.4 Nm ಟಾರ್ಕ್ ಸಿಗುತ್ತೆ. ಆಯ್ತು, ಆಮೇಲೆ ಇದರಲ್ಲಿ ನಿಮಗೆ 5.3 ಲೀಟರ್ ಫ್ಯೂಲ್ ಕೆಪಾಸಿಟಿ ಬರುತ್ತೆ. ಮತ್ತು ಇದನ್ನು ಫುಲ್ ಟ್ಯಾಂಕ್ ಮಾಡಿಸಿದ್ರೆ 225 ಹೋಗುತ್ತೆ ಮೈಲೇಜ್. ಮತ್ತು ಇದರಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದು 90 ಕಿಲೋಮೀಟರ್ಸ್ ಅಷ್ಟೇ ಬರೋದು. ಸ್ಕೂಟಿ ಅಲ್ವಾ, ಕಂಟ್ರೋಲ್. ಇದರಲ್ಲಿ ನಿಮಗೆ CBS ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. CBS ಅಂದರೆ ಕಂಬೈನ್ಡ್ ಬ್ರೇಕ್ ಸಿಸ್ಟಮ್. ಆಮೇಲೆ ಇದರಲ್ಲಿ ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಇದೆ, ಬ್ಯಾಕ್ ಬಂದು ಸ್ಪ್ರಿಂಗ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಅದು 3 ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಹೊಂಡಾ ಅವ್ರ ಬ್ರ್ಯಾಂಡಲ್ಲೇ ಸ್ಕೂಟಿ ಅವ್ರ ಸರ್ವಿಸ್ ಕಾಸ್ಟ್ ಬಂದು 700 750 ಒಳ ಮುಗ್ದೋಗ್ಬಿಡುತ್ತೆ. ಗುರು ಇದರಲ್ಲಿ LED ಹೆಡ್ಲೈಟ್ನ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತೋ ಗೊತ್ತಿಲ್ಲ, ಆದರೆ ಬೆಳಕಿರೋದ್ರಿಂದ ಕಾಣಲ್ಲ. ಸೊ ಇಂಡಿಕೇಟರ್ ಬಂದು ನಿಮಗೆ ಎಲ್ಲ ಟೈಲ್ ಲ್ಯಾಂಪ್ನೇ ಕೊಟ್ಟಿರೋದು. ಇದರಲ್ಲಿ ಮತ್ತಿನ್ನೇನು ಹೇಳ್ಬೇಕಪ್ಪ ಅಂತಂದರೆ, ನಿಮಗೆ ಇಲ್ಲಿ ಇದ್ರೊಳಗೆ ನಿಮಗೆ 18 ಲೀಟ್ರ್ ಕೆಪಾಸಿಟಿ ಐತಿ, ಅದೊಂದು ಹೇಳ್ಬೋದು. ಯಾಕೆ ಹೆದರ್ಬೇಕು ಅಲ್ವಾ? ಸತ್ಯ ಹೇಳೋಣ, ಸತ್ಯ ಹೇಳ. ಗುರು ಇದರಲ್ಲಿ ನಿಮಗೆ ಎಲ್ಲ ಇದು LED ಬರೋದು ಹೆಡ್ಲೈಟ್. ಸೊ ಇದು ಮಾತ್ರ ಟೈಲ್ ಲ್ಯಾಂಪ್ ಮಾತ್ರ ನಿಮಗೆ ಹ್ಯಾಲೋಜನ್ ಬಲ್ಬ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಸ್ಪೇಸ್ ಬಂದು 18 ಲೀಟ್ರ್ ಇದೆ ಗುರು. ನಿಜವಾಗ್ಲೂ 18 ಲೀಟ್ರ್ ಇದೆ ಅಂತ ಗೊತ್ತೇ ಆಗ್ತಿಲ್ಲ. ಒಟ್ಟು 18 ಲೀಟ್ರ್ ಇದೆ ಇದು. ಒಂದು ಹೆಲ್ಮೆಟ್ ಇಟ್ಟು ಮತ್ತು ಬೇರೆ ಏನಾರು ಇಟ್ಟರಪ್ಪ ಅಂದರೆ ಮುಗೀತು. ಮತ್ತು ನಿಮಗೆ ಇಲ್ಲಿ ನೋಡಿದ್ರೆ ಟೂಲ್ಸ್ ಕೊಟ್ಟಿದ್ದಾರೆ. ಏನ್ ಮಾಮೋ ಟೂಲ್ಸ್ ಎಲ್ಲ ತೆಗಿತಾವನೆ, ಹೇಳ ಅವನ್ಗೆ. ಇದರಲ್ಲಿ ನಿಮ್ಗೆ ಫ್ರಂಟು ಬ್ಯಾಕು 90-100 ಕೊಟ್ಟಿದ್ದಾರೆ. ಏನ್ ಬ್ರೋ? ಟೈರ್ ಬರೋ ಟೈರು. ಮತ್ತು ಇದರಲ್ಲಿ ನಿಮಗೆ ನೋಡೋದಾದರೆ ಸೆಮಿ ಡಿಜಿಟಲ್ ಕನ್ಸೋಲ್ ಕೊಟ್ಟಿದ್ದಾರೆ. ಸೆಮಿ ಡಿಜಿಟಲ್ ಕನ್ಸೋಲ್ ಬಂದಿದೆ. ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಏನೂ ಇಲ್ಲ. ಎಲ್ಲ ಇದೆ ಬ್ರೋ. ಇಲ್ಲ ಬ್ರೋ, ಎಲ್ಲಿದೆ? ಇಲ್ಲ ಇದರಲ್ಲಿ ಇಲ್ಲ, ತಿಳ್ಕೊಳ್ಳಿಲ್ಲಂಗೆ ಬಂದುಬಿಡ್ತಾರೆ ಹುಗ್ಗಿರಿ ಸೊಪ್ಪು ಮೊಕ್ಕೆ. ಗುರು ಇದ್ರಾಗ ಸೈಕ್ ವಿಚಾರ ಏನಪ್ಪ ಅಂತಂದರೆ, ಭಾಳ ಕಡೆ ಫ್ಯೂಚರ್ನ ನೋಡಿರ್ತೀರ. ಈಗ ಗಾಡಿ ಆಫ್ ಆಗಿದೆ, ಈಗ ಜಸ್ಟ್ ಹಿಂಗೆ ಒಂದು ರೌಂಡ್ ಬಂದರೂ ಆಫ್ ಆಗಿದೆ. ಸೊ ಇವಾಗ ನೋಡಿ ಹಿಂಗೆ ಅಂದರೆ ಗಾಡಿ ಆನ್ ಆಗುತ್ತೆ. ಬರೀ ಎಕ್ಸಿಲೇಟರ್ ರೈಸ್ ಮಾಡಿದ್ರೆ ಸಾಕು, ಅಷ್ಟೇ ಆನ್ ಆಗಿಬಿಡುತ್ತೆ. ಇವಾಗ ನೋಡಿ ಹಂಗೆ ಗಾಡಿ ಆಫ್ ಆಗುತ್ತೆ. ಗಾಡಿ ಆಫ್ ಆಯ್ತು ಈಗ. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಕಾಣ್ತಿದೆಯಲ್ಲ, ಅದು ಆಟೋಮೆಟಿಕ್ಕಾಗಿ ಆನ್ ಆಗೋದು. ಇವಾಗ ಹಿಂಗೆ ಇಷ್ಟೇ ಬರೀ ಹಿಂಗೆ ರೈಸ್ ಮಾಡಿದ್ರೆ ಸಾಕು, ಹಿಂಗೆ ಆನ್ ಆಗುತ್ತೆ. ಇದು ಒಂದು ಸಖತ್ತಾಗಿರೋ ಫ್ಯೂಚರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಮತ್ತು ಮುಂದಿಂದ ವಿಡಿಯೋ ಬಂದಾಗ ನೀವು ನೋಡ್ಬೇಕಷ್ಟೇ ಅಷ್ಟೇ. ಹೊಂಡಾ ಅವರು ಏನೇ ಮಿಸ್ ಮಾಡಿದ್ರು ಈ ಥರ ಲುಕ್ಗಳು, ಸ್ಟೈಲಿಶ್ ಆಗಿರೋ ಪರ್ಫಾರ್ಮೆನ್ಸ್ಗಳು ಗಾಡಿಗಳು ಕೊಡೋದ್ರಲ್ಲಿ ಮಿಸ್ಸೇ ಮಾಡಲ್ಲ. ಇದು ಕಾಂಪಿಟೇಷನಲ್ಲಿರೋ ಗಾಡಿಗಳು ಬಂದು ಎಂಟಾರ್ಕ್ 125 ಮತ್ತು ಅಪ್ರಿಲಾ 125 ಸ್ಕೂಟಿಗಳು. ಮತ್ತು ಗಾಡಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಮುಂದೆ ಆ ವಿಡಿಯೋನ ಮಾಡ್ತೀವಿ. ಅಲ್ಲಿ ತನಕ ವಿಡಿಯೋಗಳು ನೋಡ್ತಾನೆ ಇರ್ರಿ. ಬಾಯ್. ವರ್ಷ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿವಾಗ ನಿನಗೇನು?